ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 82ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಸ್ನೇಹಿತರೆ, ಕೆಲವೊಮ್ಮೆ ಈ ಜಾಲತಾಣಗಳಲ್ಲಿ ಬರುವಂತಹ ಸುಳ್ಳು ಸುದ್ದಿ ಅನ್ನುವಂಥದ್ದು ಮನುಷ್ಯನನ್ನು ಎಂತಹ ಅತಿರೇಕಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಮನುಷ್ಯನ ಮೈಂಡ್ಸೆಟ್ಟನ್ನು ಎಷ್ಟರ ಮಟ್ಟಿಗೆ ಬದಲಾಯಿಸುತ್ತದೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿಯಾಗಿದೆ. ನಾನು ಹೆಚ್ಚಿನ ವಿವರಣೆಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಈ ಸುದ್ದಿಯನ್ನು ಆ್ಯಸ್ ಇಟ್ ಈಸ್ ಕೇಳಿದರೆ ನಿಮಗೆ ವಿಷಯಗಳು ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಭೋಪಾಲ್ನಲ್ಲಿ 20 ವರ್ಷದ BBI ವಿದ್ಯಾರ್ಥಿ ಜೋಹೇಬ್ ಖಾನ್ ಸೇರಿದಂತೆ 2 ವಯಸ್ಕರನ್ನು ಬಂಧಿಸಲಾಗಿದ್ದು 3 ಅಪ್ರಾಪ್ತರನ್ನು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಹೇಳಿರುವ ಪ್ರಕಾರ ಜೋಹೇಬ್ ಅನ್ನುವಾತ ಇನ್ಸ್ಟಾಗ್ರಾಮ್ನಲ್ಲಿ ಮಾನವನ ವೃಷಣಗಳಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ ಎನ್ನುವ ಹೇಳಿಕೆ ಇರುವಂಥ ರೀಲ್ಸ್ ನೋಡಿದ್ದ. ಹಾಗಾಗಿ ಅದನ್ನು ಮಾರಾಟ ಮಾಡೋದ್ರಿಂದ ನಾವು ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ಬೋದು ಎನ್ನುವಂತಹ ವಿಚಾರವನ್ನು ನಂಬಿಕೊಂಡು ಅದನ್ನು ಆತ ಇತರರನ್ನು ಕೂಡ ಆ ರೀಲ್ಸನ್ನು ತೋರಿಸಿ ಅದನ್ನು ನಂಬುವಂತೆ ಮಾಡಿದ್ದ. ಹೀಗಾಗಿ ಮಾನವನ ವೃಷಣವನ್ನು ಮಾರಿ ಕೋಟಿಗಟ್ಟಲೆ ದುಡ್ಡು ಮಾಡುವ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಸುಮಾರು 16ರಿಂದ 17 ವರ್ಷದ ರೇಹಾನ್ ಎಂಬ ಬಾಲಕ, ಒಬ್ಬ ಪೆನ್ನು ಮತ್ತು ಕೀಚೈನ್ಗಳನ್ನು ರೋಡ್ ಸೈಡ್ನಲ್ಲಿ ಮಾರ್ತಾ ಇದ್ದಂಥ ಒಬ್ಬ ಬಾಲಕ, ಆತನನ್ನು ಕಳೆದ ಆಗಸ್ಟ್ 6ರಂದು ಕೇವಲ 100 ರೂಪಾಯಿ ನೀಡುವುದಾಗಿ ಹೇಳಿ ಜಗಳವೊಂದರಲ್ಲಿ ನಿನ್ನ ಸಹಾಯ ಬೇಕು ಅಂತ ಹೇಳಿ ಆತನನ್ನು ಕರೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಕೊಲೆ ಮಾಡಿದ್ದಾರೆ. ಕೊಲೆಯ ನಂತರ ದೇಹದಿಂದ ವೃಷಣಗಳನ್ನು ತೆಗೆದು ಅವುಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸಿದ್ದಾರೆ ಕೂಡ. ಆದರೆ ಯಾವೊಬ್ಬ ಖರೀದಿದಾರನೂ ಕೂಡ ಅನಂತರದಲ್ಲಿ ಸಿಗಲಿಲ್ಲ. ಆದ ಕಾರಣ ಅವುಗಳನ್ನು ನೀರಿನಲ್ಲಿ ಎಸೆದು ಬಿಟ್ಟಿದ್ದಾರೆ. ಇದೆಲ್ಲ ಪೊಲೀಸರ ಮೂಲದಿಂದ ಬಹಿರಂಗವಾಗಿರುವಂಥ ಸುದ್ದಿಗಳು. ಅವುಗಳನ್ನು ಹುಡುಕ್ಲಿಕ್ಕಾಗಿ ಈಗ ಶೋಧ ಮುಂದುವರಿದಿದೆ. ರೇಹಾನ್ನ ಮೃತದೇಹ ಆಗಸ್ಟ್ 6ರಂದು ಆದ ಘಟನೆ. ನಂತರದಲ್ಲಿ ರೇಹಾನ್ನ ಮೃತದೇಹ ಆಗಸ್ಟ್ 10ರಂದು ಪತ್ತೆಯಾಗಿದ್ದು, ಆತನ ತಾಯಿ ಅವನಲ್ಲಿದ್ದ ಟ್ಯಾಟೂ ಗುರುತಿನ ಸಹಾಯದಿಂದ ಮಗನನ್ನು ಗುರುತಿಸಿದ್ರು. ಪೊಲೀಸರ ತನಿಖೆ ಮುಂದುವರಿದಿದೆ. ಇದುವರೆಗೆ ಬಂದ ವರದಿಯ ಪ್ರಕಾರ ಗಲ್ಫ್ ದೇಶಗಳಲ್ಲಿ ಸುಮಾರು 1 ರಿಂದ 1.5 ಕೋಟಿ ಮೌಲ್ಯದ ಮಾರುಕಟ್ಟೆ ಈ ಮಾನವನ ವೃಷಣಗಳಿಗೆ ಇರುತ್ತದೆ ಎನ್ನುವ ಸುಳ್ಳು ಸುದ್ದಿ ಈ ಒಂದು ಕೊಲೆಯನ್ನು ಮಾಡಲಿಕ್ಕೆ ಪ್ರೇರಣೆಯ ಅಂಶ ಆಗಿತ್ತು. ಹಾಗಂತ ಕೊಲೆಗೆ ನೇರವಾಗಿ ಇನ್ಸ್ಟಾಗ್ರಾಮನ್ನು ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ. ಹಣದ ದುರಾಸೆ, ಸುಳ್ಳನ್ನು ಪರಿಶೀಲಿಸದೆ ನಂಬುವಂಥದ್ದು, ಇತರರನ್ನು ನಂಬಿಸುವಂಥದ್ದು, ಅಪರಾಧದ ಪ್ಲಾನ್ ಮಾಡುವಂಥದ್ದು, ಕ್ರೌರ್ಯ, ಈ ಎಲ್ಲವೂ ಸೇರಿಕೊಂಡು ಈ ಕೊಲೆ ನಡೆದಿದೆ. ಒಟ್ಟಾರೆ ಒಂದು ಸುಳ್ಳು ರೀಲ್ಸನ್ನು ಸತ್ಯವೆಂದು ನಂಬಿದ ದುರಾಸೆ ಮತ್ತು ಅಪರಾಧದ ಸಂಚು ಕೊನೆಗೆ ಒಬ್ಬ ಅಪ್ರಾಪ್ತ ಬಾಲಕನ ಜೀವವನ್ನೇ ಕಸಿದುಕೊಂಡು ಬಿಟ್ಟಿದೆ. ಸ್ನೇಹಿತರೆ, ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ವಿದೇಶಗಳಲ್ಲಿ ಮಾನವನ ವೃಷಣಗಳಿಗೆ ಕೋಟಿಗಟ್ಟಲೆ ಬೆಲೆ ಇದೆ ಎನ್ನುವಂಥದ್ದು 100ಕ್ಕೆ 100 ಸುಳ್ಳು ಸುದ್ದಿ. ಇದು ನಿಮ್ಮ ಗಮನದಲ್ಲಿ ಇರಲಿ. ಜಾಲತಾಣಗಳಲ್ಲಿ ವರದಿಯಾಗುವ ವಿಚಾರಗಳನ್ನು ಪರಿಶೀಲಿಸದೆ ಯಾವ ಕಾರಣಕ್ಕೂ ಒಂದೇಟಿಗೆ ನಂಬಲಿಕ್ಕೆ ಹೋಗಬೇಡಿ ಅನ್ನೋದನ್ನು ಮತ್ತೊಮ್ಮೆ ತಮಗೆ ಹೇಳ್ತಾ ಇನ್ನೊಂದು ಸುದ್ದಿಯೊಂದಿಗೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.